ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬಂದಿದ್ದೀವಿ JKVKಯಲ್ಲಿ ಬೆಂಗಳೂರು. ಇಲ್ಲಿ ಹೈಡ್ರೋಫಾರ್ಮಿಕ್ಸ್ ಅಂತಂದೇಳಿ ಒಂದು ಅಗ್ರಿಕಲ್ಚರ್ ಇದೆ, ಸಾಯಿಲ್ಲೆಸ್ ಅಗ್ರಿಕಲ್ಚರ್ ಅಂತಂದೇಳಿ. ಅಂದರೆ ಮಣ್ಣು ರಹಿತವಾಗಿ ಬೆಳೆಗಳನ್ನು ಬೆಳೆಯುವುದು ಹೇಗೆ ಅನ್ನೋದೊಂದು ತಂತ್ರಜ್ಞಾನ ಇದೆ ಇಲ್ಲಿ. ಅದರ ಬಗ್ಗೆ ಹೆಚ್ಚಿನ ವಿವರಗಳನ್ನು ಬನ್ನಿ. ಡಿಕೋಡಿಂಗ್ ಇದು ನಾನು ಇವಾಗ ಹಾಕಿರೋದು ಇದು ಗ್ರೀನ್ ಲೆಟಿವ್ಸು, ಅದು ರೆಡ್ ಲೆಟಿವ್ಸ್, ವೆರೈಟಿ ಆಫ್ ಲೆಟಿವ್ಸ್ ಎಲ್ಲ ಹಾಕಿರೋದು. ಒಂದು ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 10,000 ಲೀಟ್ರ್. 10,000 ಲೀಟ್ರು ಒಂದು ಸಲ ತುಂಬಿಸ್ಕೊಂಡ್ರೆ ನೀವು ಏನಿಲ್ಲ ಅಂದರೂ ಒಂದು ಆರು ಸಲ ಯೂಸ್ ಮಾಡ್ಕೊಬೋದು. ಏನಿಲ್ಲ ಚೇಂಜ್ ಮಾಡಬೇಕಾಗಿ 6 ಟೈಮ್ ಕ್ರಾಪ್ ಬೆಳೆಯೋದು. 6 ಟೈಮ್ ಕ್ರಾಪ್ ನೀವು ಇದು ಎಷ್ಟು ಮಂತ್ ಕ್ರಾಪ್ ಇದೆ? ಇದನ್ನು 45 ಡೇಸ್ ಕ್ರಾಪ್, 45 ಡೇಸ್ ಟು 50 ಡೇಸ್, 50 ಡೇಸ್ ಈ ಕ್ರಾಪ್. ಇದು ಅದರಲ್ಲಿ ಇನ್ನೊಂದು ಮೆಥಡ್, ಇದು ಟಚ್ ಬಕೆಟ್ ಅಂತಾರೆ. ಇದು ಟಚ್ ಬಕೆಟ್, ಇದರಲ್ಲಿ ನೀವು ತರಕಾರಿ ಬೆಳಿಬೋದು. ಟಚ್ ಬಕೆಟ್ ಅದು ಆರ್ಟಿಫಿಷಿಯಲ್ ಸ್ಟೋನ್ಸ್. ಇದನ್ನು ಕೆಂಪು ಮಣ್ಣು ಒಂದು ಲೆವೆಲಲ್ಲಿ ಹೀಟ್ ಮಾಡಿ ಈ ಥರ ಮಾಡ್ತಾರೆ. ಇದು ನೀರು ಜಾಸ್ತಿ ಹೊತ್ತು ಇಟ್ಕೊಳ್ಳುತ್ತೆ. ಇದರಲ್ಲಿ ನ್ಯೂಟ್ರಿಯೆಂಟ್ಸ್ ಇರುತ್ತಲ್ಲ? ಇದರಲ್ಲಿ ನ್ಯೂಟ್ರಿಯೆಂಟ್ಸ್ ನಾವು ಹಾಕ್ಬೇಕು. ನ್ಯೂಟ್ರಿಯೆಂಟ್ಸ್ ಇದಕ್ಕೆ ನೀವು ಏನು ಹಾಕ್ಬೇಕಾದ್ರೆ ಇದಕ್ಕೂ ಒಂದು ಟ್ಯಾಂಕ್ ಬರುತ್ತೆ ಸಪ್ರೇಟು. ಇದು ಡ್ರಿಪ್ ಸಿಸ್ಟಮ್ ಬರುತ್ತೆ. ಅದನ್ನು ಇಟ್ಟಾಗ ಅದರಲ್ಲೇ ನಾವು ನೀರು ಬಿಟ್ಟರೆ ನೀರು ಹಾಕ್ತೀವಲ್ಲ, ಅವಾಗ ಅದಕ್ಕೆ ಹಾಕ್ಬಿಡ್ತೀವಿ ಒಂದೇ ಸಲ ನ್ಯೂಟ್ರಿಯೆಂಟ್ಸ್ ಅವೆಲ್ಲ. ಅದರಿಂದ ಇದಕ್ಕೆ ಬರುತ್ತೆ. ಇದು ಯಾವ ಕ್ರಾಪ್ ಅಣ್ಣ? ಇವಾಗ ನಾನು ಹಾಕಿರೋದು ಇದು ಸೌತೆಕಾಯಿ. ಇನ್ನು ಇದು ಹಾಕಿ ಒಂದು ವಾರ ಕೂಡ ಆಗ್ತದೆ. ಇದು ಒಂದು ವಾರ. ಇದು ಜರ್ಮಿಷನ್ ಎಲ್ಲ ಹೆಂಗೆ ಮಾಡ್ತಾರೆ? ಜರ್ಮಿನೇಷನ್ ಎಲ್ಲ ಇದು ಇದನ್ನ ನೀರೊಳಗೆ ಬೆಳೆದ ಆಮೇಲೆ ಹಾಕ್ಬೋದು. ನೀವು ಬೇಕಾದ್ರೆ ನೀವು ಇದಕ್ಕೆ ಹಾಕ್ಬೋದು, ಇಲ್ಲ ಇದಕ್ಕೆ ಹಾಕ್ಬೋದು, ಇಲ್ಲ ನೀವು ಪಾಟ್ಗೆ ಹಾಕ್ಬೋದು. ಪಾಟ್ಸ್ ಬೇಡ ಅಂದರೆ ಆ ಥರ ಫ್ರೇಮ್ಸ್ ಹಾಕ್ಬೋದು. ಇದ್ರಾಗ ಯೂಸ್ ಮಾಡೋದು ನಾರ್ಮಲಿ ಕೋಕೋಪೀಟ್ ಯೂಸ್ ಮಾಡ್ತಾರೆ. ಕೋಕೋಪೀಟ್ ಅದರಲ್ಲಿ ಇರೋದೆಲ್ಲ ಕೋಕೋಪೀಟ್. ಅದರೊಳಗಡೆ ಯಾವ್ಯಾವ ಏನೇನು ಕಂಟೆಂಟ್ ಇರುತ್ತೆ? ಅದರೊಳಗಡೆ ಯಾವಾಗ ಯೂಸ್ ಮಾಡಬೇಕು, ಬಿ ಯಾವಾಗ ಯೂಸ್ ಮೂರೂ ಒಂದೇ ಥರ. ಮೂರು ಎಷ್ಟು ಕ್ವಾಂಟಿಟಿ ಹಾಕ್ಬೇಕಣ್ಣ? ಅದಕ್ಕೆ ನಮಗೆ 2,000 ಲೀಟ್ರ್ ನಾನು ಹಾಕೋದು 4 ಲೀಟ್ರ್ ಹಾಕ್ತೀನಿ. ಎ 4 ಲೀಟ್ರು, ಬಿ 4 ಲೀಟ್ರು, ಸಿ 4 ಲೀಟ್ರು, ಆ ಥರ ಎ ಬಿ ಸಿ ಆದಮೇಲೆ 3 ಒಂದೇ ಥರ ಹಾಕ್ತೀನಿ. 2,000 ಲೀಟ್ರಿಗೆ 4 ಲೀಟ್ರ್ ಹಾಕ್ತೀನಿ. ಎ ಬಿ ಸಿ ಎಲ್ಲ ಸೇರಿ 4 ಲೀಟ್ರ್. ಎ 4 ಲೀಟ್ರು, ಬಿ 4 ಲೀಟ್ರು, ಸಿ 4 ಲೀಟ್ರು. ಯಾವ ಟೈಮಲ್ಲಿ ಹಾಕ್ತೀರಣ್ಣ? ಅದು ನಾವು ಟ್ಯಾಂಕ್ ಇವಾಗ ಇದನ್ನು ಹಾಕಿದ್ದೀನಾ, ಇವಾಗ ಇದನ್ನು ಇಲ್ಲಿಂದ ತಂದು ಅದಕ್ಕೆ ಹಾಕಿದ್ದೀನಿ. ಟ್ಯಾಂಕಲ್ಲಿ ನೀರು ಫಿಲ್ ಮಾಡಿಬಿಟ್ಟು ಅದಕ್ಕೆ ನೀರು ಅದ್ರ ಜೊತೆ ಹಾಕ್ಕೊಬೋದು. ಒನ್ ಟೈಮ್ ಅಂತ ಹಾಕೋದು ಎ ಬಿ ಸಿ. ಅವಾಗ ಒಂದು 25 ದಿವಸಕ್ಕೆ ನಿಮ್ಗೆ ಟ್ಯಾಂಕ್ ಖಾಲಿ ಆಗುತ್ತೆ. ಈಗ 2,000 ಲೀಟ್ರ್. ಮತ್ತೆ ನೀವು ಇನ್ನೊಂದು ಸಲ ನೀರು ಫಿಲ್ ಮಾಡಿಕೊಂಡು ಮತ್ತೆ ಅದಕ್ಕೆ ಸೇವ್ ಆಗಿ 4 ಲೀಟ್ರ್. ಒನ್ ಟೈಮ್ ಅದು ನೀರು ಅಷ್ಟು ಖಾಲಿ ಆಗೋ ಮಟ್ಟನ ಅದು ಒನ್ ಟೈಮ್ ಹಾಕೋದು. ಮತ್ತೆ ನೆಕ್ಸ್ಟ್ ಯಾವಾಗ ನಾವು ಫಿಲ್ ಮಾಡ್ತೀವಿ ನೀರನ್ನ ಅವಾಗ ಮತ್ತೆ ಎ ಬಿ ಸಿ 4 ಲೀಟ್ರ್ ಹಾಕೋದು. ಅದೇ ಥರ ಇದು ಎ ಫ್ರೇಮ್ಸು. ಇದು ಎ ಫ್ರೇಮ್ ಅಲ್ಲ? ಎ ಫ್ರೇಮು ಇದೇ ಥರ 5ರಿಂದ ನೀವು 6 ಮಾಡ್ಬೋದು. 2, 4, 6 ಅಂದರೆ ನಿಮ್ಗೆ ಅದು ಸಿಗುತ್ತೆ. ಇದು ಎ ಫ್ರೇಮಲ್ಲಿ ಸೇಮ್ ಅದು ಹೈಡ್ರೋಫೋನಿಕ್ ಇದೆ. ಎ ಫ್ರೇಮಲ್ಲಿ ನಾವು ಎಷ್ಟು ಬೇಕಾದ್ರೆ ಫಿಲ್ ಮಾಡ್ಕೋಬೋದು. ಎ ಫ್ರೇಮಲ್ಲಿ ಅಂದರೆ ಒಂದು ಲಿಮಿಟ್ ಇರುತ್ತೆ ಇದಕ್ಕೆ, ಮತ್ತೆ ಜಾಸ್ತಿ ಆದರೆ ಕಟ್ಟ ಬಿಟ್ಕೊಳ್ಳೋದು. ಅದಕ್ಕೆ ಎ ಫ್ರೇಮಲ್ಲಿ ನೀವು 10ರಿಂದ 12 ಇಟ್ಕೊಳ್ಬೋದು ಇದರಲ್ಲಿ. ಮತ್ತು ನೀವು ಈ ಥರ ನೀವು ಎಷ್ಟು ಮಾಡ್ಕೊಬೋದು ಅದ್ರ ನೆಕ್ಸ್ಟ್ ಜಾಗ ಕನ್ಸ್ಯೂಮ್ ಮಾಡುತ್ತೆ. ಅಂದರೆ ಇದು ಒಂದೇ ಲೈನ್ ವರ್ಟಿಕಲ್ ಹೋಗುತ್ತೆ. ನೀವು ಈ ಥರ ಎಷ್ಟು ಸ್ಪೇಸ್ ಕನ್ಸ್ಯೂಮ್ ಮಾಡೋಣ, ಎಷ್ಟೇ ಕನ್ಸ್ಯೂಮ್ ಮಾಡ್ತೀವಿ ಮೇಲೆ ಲೈನ್ಸ್ ಎರಡು ಒಂದೇ, ಅದರಲ್ಲೂ ಹತ್ತಿರುತ್ತೆ, ಇದರಲ್ಲೂ ಹತ್ತಿರುತ್ತೆ. ಸಿಸ್ಟಮ್ ಒಂದೇ, ಸೇಮ್ ಸಿಸ್ಟಮ್ ವರ್ಕ್ ಆಗೋದು ಸೇಮ್ ಒಂದೇ ಪ್ರಕಾರ. ಅದರ ಡಿಸೈನ್ ಚೇಂಜ್. ಅದು ಎ ಫ್ರೇಮಲ್ಲಿ ಇರುತ್ತೆ, ಇದು ವರ್ಟಿಕಲ್ ಫಾರ್ಮಲ್ಲಿ ಇರುತ್ತೆ. ಸೋಮವಾರ ಅಥವಾ ಮಂಗಳವಾರ ಸ್ಟಾರ್ಟ್ ಮಾಡ್ತೀವಿ. ಇದು ಟ್ರಪ್ ಸಿಸ್ಟಮಲ್ಲಿ ನೀವು ಏನು ಶುಂಠಿ ಬೆಳಿಬೋದು. ಶುಂಠಿ ಈ ಥರದ್ದು, ಹಲ್ದಿ ಈ ಥರದ್ದೆಲ್ಲ ಹೇಳಿ ಅಣ್ಣ. ನಾಳೆ ಇರೋಲ್ಲ ಅಂತ ಬಂದ, ಮತ್ತೆ ನಾಳೆ ನಾನು ನೀವು ಟ್ರಪ್ ಸಿಸ್ಟಮ್ ಮಾಡಿ ನಿಮಗೆ ಡ್ರಿಪ್ ಸಿಸ್ಟಮ್ ಇದೆ.
ಇಲ್ಲ ನೀವು ಹಂಗೆ ಡೈರೆಕ್ಟಾಗಿ ನೀರು ಬೇಕಾದ್ರೆ ಹಾಕ್ಬೋದು. ನಾವು ಈ ಥರ ಪೈಪ್ ಹಾಕಿ ಯೂಸ್ ಮಾಡ್ತೀವಿ. ಇದಕ್ಕೂ ಸೇಮ್ 2000 ಲೀಟರ್ ಟ್ಯಾಂಕು ಸೇಮ್ ನ್ಯೂಟ್ರಿಯನ್ಸ್. ಈಗ ಶುಂಠಿಗೆ ಪೆಸ್ಟಿಸೈಡ್ಸ್ ಜಾಸ್ತಿ ಸ್ಪ್ರೇ ಮಾಡ್ತಾರೆ, ಇದರಲ್ಲಿ ಹೆಂಗಣ ಪೆಸ್ಟಿಸೈಡ್ಸ್ ಸ್ಪ್ರೇ ಯಾವುದು ಯೂಸ್ ಮಾಡೋದು? ಇಲ್ಲ ಅಣ್ಣ, ಇದ್ರ ಬಗ್ಗೆ ಏನಂದ್ರೆ ನನಗಿನ್ನ ಇದ್ರ ಬಗ್ಗೆ ಗೊತ್ತಿಲ್ಲ. ಯಾಕಂದರೆ ನಾನು ಬಂದಮೇಲೆ ಇದನ್ನು ನಾವು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡ್ತಾ ಇರೋದಿಲ್ಲ. ಇವಾಗ ಅದಕ್ಕೋಸ್ಕರ ಅದು ಹೈಡ್ರೋಫಾರ್ಮಿಕ್ನಾಗ ಏನು ಬೆಳೆದಿದ್ದಾವಲ್ಲ ಅದಕ್ಕೆಲ್ಲ ಸ್ಪ್ರೇ ಅದು ಏನಾದ್ರು ಸ್ಪ್ರೇಗೆ ಏನು ಯೂಸ್ ಮಾಡೋದು? ಇದರಲ್ಲಿ ಯಾವುದೋ ರೋಗ ಏನು ಬರಲ್ಲ. ಇಲ್ಲ ಅಣ್ಣ, ನಾನಿಲ್ಲಿ ಆಲ್ಮೋಸ್ಟ್ 8 ತಿಂಗಳಿಂದ ಕೆಲಸ ಮಾಡ್ತಿದ್ದೀನಿ. ನಾನು ನೀವು ಎಲ್ಲರೂ ನೋಡಿದಾಗೆಲ್ಲ ನಾನು ಇಲ್ಲೂ ನೋಡಿದ್ದೀನಿ, ಮತ್ತು ಆಚೆ ಹೋಗಿ ನಾನು ಬೇರೆ ಕಡೆ ಎಲ್ಲ ನೋಡಿ ಬಂದಿದ್ದೀನಿ. ಇಲ್ಲ ಸ್ಪ್ರೇಗೆ ಪೆಸ್ಟಿಸೈಡ್ ಏನು ಯೂಸ್ ಮಾಡೋದು, ಬರೀ ನೀರು, ನ್ಯೂಟ್ರಿಯೆಂಟ್ಸು ಮತ್ತು ಇವನ್ನ ಪ್ಯೂರ್ಲಿ ಆರ್ಗ್ಯಾನಿಕ್ ಆಗಿದೆ. ಹಾಂ ಓಕೆ. ಅದು ಏನು ನ್ಯೂಟ್ರಿಯೆಂಟ್ಸ್ ಕೂಡ ಅದು ಮೆಗ್ನೀಷಿಯಂ ಪೊಟ್ಯಾಷಿಯಮ್ ಅದನ್ನು ಮಿಕ್ಸ್ ಮಾಡ್ತಾರೆ. ಅದು ನಮಗೆ ನ್ಯಾಚುರಾಗಿ ಎಲ್ಲ ಕಡೆ ಹೌದು, ಅದನ್ನೇ ಯೂಸ್ ಮಾಡ್ತಾರೆ. ಮತ್ತು ಇನ್ನೊಂದು ಮೆಥಡ್ ಇದು. ಮೆಥಡಲ್ಲಿ ಏನಂದರೆ ನಿಮಗೆ ಫುಲ್ಲು ಒಂದು ಬರುತ್ತೆ, ಅದ್ರ ಮೇಲೆ ನೀವು ಇಟ್ಕೊಂಡು ಹಿಂಗೆ ಮಾಡ್ಕೊಡ್ತೀವಿ. ಇದರಲ್ಲಿ ಏನಾಗ್ತದೆ, ನೀವು ಫುಲ್ ಹಿಂಗೆ ಬರುತ್ತಲ್ಲ, ಇದಕ್ಕೆ ನಮಗೆ ಮೋಟರ್ ಕನೆಕ್ಷನ್ ಮಾಡ್ಕೊಂಡು ನಾವು ಪೈಪ್ ಹೊಂದ್ಕೊಂಡು ಟ್ಯಾಂಕರ್ ಇದನ್ನು ನಾನು ಮಂಗಳವಾರ ಅಥವಾ ಬುಧವಾರ ಇದನ್ನು ರೆಡಿ ಮಾಡ್ತೀನಿ. ಇದಾದಮೇಲೆ ಇನ್ನೊಂದು ಬೆಡ್ ಈಗ ಪಾಲಕ್ ಹಾಕಿದ್ದೀನಿ. ಆಲ್ರೆಡಿ ಸೀಡಿಂಗ್ ಮಾಡಿದ್ದೀನಿ. ಇದು ಪಾಲಕ್ ಸೀಡಿಂಗ್ ಮಾಡಿದ್ದೀನಿ. ಇದನ್ನು ಬರೋ ಸ್ವಲ್ಪ ನೀರು ಜಾಸ್ತಿ ಆಗ್ತಿದೆ, ಸ್ವಲ್ಪ ಒಣಕೊಂಡು ಬರೋಷ್ಟು ಟೈಮ್ ಆಗುತ್ತೆ. ಪಾಲಕ್ಕೆ ಇದೇನಿಲ್ಲ, ಪೂರಾ ಕೊಕೋಪಿಟ್ ಇದೆ, ಕೊಕೋಪಿಟ್ ಒಳಗಡೆ ಇದನ್ನು ಮಾಡಿ ಕೊಕೋಪಿಟ್ ಫುಲ್ಲು ಎಡೆಯಿಂದ ಮೇಲವರು ಕೊಕೋಪಿಟ್ ತುಂಬ ನೀರು ನೆನೆಸ್ಬಿಟ್ಟು ಅದರ ಸೀಡಿಂಗ್ ಹಾಕೋದು. ಸೀಡಿಂಗ್ ಹಾಕೋದು ಸೇಮ್ ಅದೇ ಥರ ಟ್ರಫಿಂಗ್ ತರೋದು. ಗ್ರೋಬ್ಯಾಗ್ ಎಲ್ಲ ಸೀಡಿಂಗ್ ಬಂದಿಲ್ಲ, ಅದು ರೈಸ್ ಆಗಿಲ್ಲ. ಸೀಡಿಂಗ್ ರೈಸ್ ಆದಮೇಲೆ ಇದಕ್ಕೆ ವಾಟರ್ ಸಪ್ಲೈ ಹೆಂಗೆ ಮಾಡ್ತಾರೆ? ಅದು ಡ್ರಿಪ್ ಸಿಸ್ಟಮಲ್ಲಿ ಮಾಡ್ತೀವಿ. ನೀರು ಆನ್ ಮಾಡಿದ್ರೆ 2 ಅವರ್ಸ್ ಆನ್ ಮಾಡಿದ್ರೆ ನೀರು ಕೊಡೋದು ಸಾಕು. ನೀವು ಇಷ್ಟು ಥರ ಇದಾವಲ್ಲ, ಇಷ್ಟು ಥರದಲ್ಲಿ ಯಾವುದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ನಮ್ಮ ಫಾರ್ಮರ್ಸ್ ಗ್ರೋ ಮಾಡಲಿಕ್ಕೆ? ನೀವು ಯಾವ ಥರ ಗ್ರೋ ಮಾಡ್ತೀರಾ? ಈಗ ಹೈಡ್ರೋಫಾರ್ಮಿಕ್ಸಲ್ಲಿ ನಾವು ಈಗ ಟೊಮೆಟೊ ಮಾಡ್ಬೋದು, ಚಿಲ್ಲಿ ಮಾಡ್ಬೋದು ಅಂತ ಆ ಥರದ್ದು ಮಾಡಬೇಕು ಅಂದ್ಕೊಂಡ್ರೆ ಅದು ಟಚ್ ಬಕೆಟ್ ಸಿಸ್ಟಮ್ ಬೆಟರ್. ನಿಮಗೆ ಬಕೆಟ್ ಸಿಸ್ಟಮ್, ಟಚ್ ಬಕೆಟ್ ಸಿಸ್ಟಮ್ ಇಸ್ ನಿಮ್ಗೆ ಬೆಟರ್. ಏನಕ್ಕಂದರೆ ಅದರಲ್ಲಿ ನೀವು ಜಾಸ್ತಿ ನಾವು ತಲೆಗೆಡಿಸ್ಬೇಕಾಗಿಲ್ಲ. ಟೈಮ್ ಟು ಟೈಮ್ ಅದು ಗ್ರೋ ಆಗ್ತಾ ಇರುತ್ತೆ, ನ್ಯೂಟ್ರಿಯನ್ಸ್ ಆಗ್ತಾ ಇರಬೇಕು. ಓಕೆ ಓಕೆ. ಹಾಗೆ ಒಂದೊಂದ್ಸಲ ಹೇಳೋಕ್ಕಾಗಲ್ಲ, ಅದ್ರಲ್ಲಿ ಏನಾದ್ರು ನಿಮ್ಮ ಪೆಸ್ಟಿಸೈಡ್ ಏನಾದ್ರು ಬಂದರೂ ಕೂಡ ನೀವು ಸ್ಪ್ರೇ ಮಾಡ್ಕೊಬೋದು. ಸ್ಪ್ರೇ ಮಾಡ್ಕೊಂಡು ಅದನ್ನು ಬರುತ್ತೆ. ಇದನ್ನೆಲ್ಲ ಮಾರ್ಕೆಟ್ ಹೆಂಗೆ ನೋಡ್ತಿದ್ದೀರಣ್ಣ? ಈ ಪ್ರಮಾಣದಲ್ಲಿ ನೀವು ಬೆಳೆತಿದ್ದೀರಲ್ಲ, ಇದಕ್ಕೆ ನಮ್ಮ ಮಾರ್ಕೆಟಿಂಗ್ ಐತಲ್ಲ, ನಾವು ಮಾರ್ಕೆಟಿಂಗ್ ಇದ್ದರೆ ಅವ್ರು ಒಂದೇ ಸಲ ನಾವು ಆರ್ಡರ್ ಕೊಡ್ತಾರೆ. 200 kg 300 kg 350 kg ಆ ಥರ ಕೊಡ್ತಾರೆ. ನಾವು ಅವಾಗ ಒಂದೇ ಸಲ ಬಂದು ಎಲ್ಲ ಪ್ಯಾಕಿಂಗ್ ಮಾಡಿಕೊಂಡು ಪ್ಯಾಕ್ ಮಾಡಿ ಅಲ್ಲಿಂದ ಇಲ್ಲಿಂದ ನಾವು ಆಫೀಸ್ ಕೊಡ್ತೀವಿ. ಆಫೀಸಿಂದ ಅವ್ರು ಬೆಳೆಸ್ಕೊಡ್ತಾರೆ. ಅದೆಲ್ಲ ಕಳಿಸ್ತಾರೆ ಅಂತ ನನಗೆ ಗೊತ್ತಿಲ್ಲ. ಮಾರ್ಕೆಟಿಂಗು ಎಲ್ಲ ಹೋಗ್ತದೆ. ನಾನು ಇಲ್ಲಿ ಬೆಳಿಬೇಕು ಬೆಳೆಸ್ತೀವಿ. ಇದು ನೀವು ಹೇಳ್ತಿದ್ರ ಚಿಲ್ಲಿ ಟೊಮೆಟೊ ಅದು ಗ್ರೋ ಮಾಡಿದ್ರೆ ಈ ಬಕೆಟಲ್ಲಿ ಡಸ್ಟ್ ಬಕೆಟ್ ಅದರಲ್ಲಿ ಇದರಲ್ಲಿ ಯಾವ ಥರ ಮಾಡ್ಬೋದು? ಇದರಲ್ಲಿ ನಾನು ಇವಾಗ ಇದರಲ್ಲಿ ಕೂಡ ನಾನು ಪಾಲಕ್ಕು ಮತ್ತು ಸೆಲ್ರಿ ಹಾಕ್ತೀನಿ. ಪಾಲಕ್ಕು ಮತ್ತು ಸಲ್ರಿ, ಪಾಲಕ್ಕು ಸೆಲ್ರಿ ಇವಾಗೆಲ್ಲ ಫೀಲ್ಡಿಂಗ್ ಪಾಲಕ್ ರೈಸ್ ಆಗಿದ್ದಾರೆ. ಇದು ಪಾಲಕ್ಕು ಅದು ಸೆಲ್ರಿ ಎರಡು ಹಾಕ್ಕೊಂಡಿದ್ದೀನಿ ನಾನು. ಇನ್ನು ಅದು ಲೆಟ್ಯೂಸ್, ಅದು ಪಾಟ್ಸ್ ಹಾಕ್ತೀನಿ. ಅದನ್ನು ಕೂಡ ಸೇಮ್ ಅದೇ ಥರ ಗ್ರೋ ಮಾಡಿ ತೊಗೊಂಡು ಪಾಟ್ಸ್ ಹಾಕ್ಕೊಂಡು. ಇದರಲ್ಲಿ ಇನ್ನೊಂದು ಏನಾದರೂ ನನಗೆ ಡಿಫ್ರೆನ್ಸ್ ಅಂದರೆ ನಾನು ಮೇಲಿಂದ ನೀರು ಹಾಕೋಣ, ಕೆಳಗಿಂದ ನೀರು ಆನ್ ಮಾಡಿದ್ರೆ ನನಗೆ ಹಿಂಗೆ ಸಕ್ ಮಾಡ್ಕೊಳ್ಳಿ. ಹಿಂಗೆ ಸಕ್ ಮಾಡ್ಕೊಂಡ್ರೆ ನನಗೆ ಇದರಲ್ಲಿ ಇದು ಎಬ್ಬೆನ್ ಫ್ಲೋ ಮೆಥಡ್. ಇದು ಪಾಟಿಂಗ್ಗಳಲ್ಲಿ ಮತ್ತು ಫ್ಲವರಿಂಗ್ ಮಾಡೋರು ಇದಕ್ಕೆ ಬೇಕು. ಇದಕ್ಕೆ ಚೆನ್ನಾಗಿ ಬೇಕು. ಇದು ಅಪ್ರಾಕ್ಸಿಮೇಟ್ಲಿ ಇನ್ವೆಸ್ಟ್ಮೆಂಟ್ ಏನು ಬರ್ತದೆ ನಿಮಗೆ ಪಾಲಿಯೋಸ್ ಇಷ್ಟೆಲ್ಲ ಸೆಟಪ್ ಮಾಡ್ತೀರ ಅಂದರೆ ನಿಮ್ಗೆ ಏನೇನಲ್ಲ 50 ಎಷ್ಟು ಗುಂಟೆದಲ್ಲಿ ಒಂದು 10 ಗುಂಟೆದಲ್ಲಿ ಮಾಡ್ಬೇಕಾದ್ರೆ ಒಂದು 50 ಲಕ್ಷ ಇದು ಅರ್ಧ ಎಕರೆಗೆ 50 ಲಕ್ಷ ಬೇಕು. ಅರ್ಧ ಎಕರೆ 50 ಲಕ್ಷ, ಅರ್ಧ ಎಕರೆ ಅಂದರೆ 20 ಗುಂಟೆ. ಇವಾಗ ಏನು ನಿಮಗೆ ಬ್ಯಾಂಕ್ ಜಾಸ್ತಿ ಕಾಸ್ಟ್ ಬರೋದು ಯಾವುದಂದರೆ ಬ್ಯಾಂಕ್ಸ್ ಮತ್ತು ಇನ್ಮೇಲೆ ಸ್ಟೀಲ್ ಐಟಮ್. ಓಕೆ ಓಕೆ. ನಿಮ್ಗೆ ಇನ್ನೊಬ್ರು ಗೊತ್ತು, ಅವ್ರು ಇಲ್ಲಿ ನಮ್ಮ ಹತ್ರ ಒಂದು 4 ಕಿಲೋಮೀಟರ್ ದೂರ ಅವರು ಅಲ್ಲಿ ಅವ್ರು ಮಾಡ್ತಾರೆ. ಅವ್ರು ಏನಂದರೆ ಅವರು ಇಷ್ಟು ಬ್ಯಾಂಕ್ಸ್ ಎಲ್ಲ ಇವೆಲ್ಲ ಇಟ್ಟಿಲ್ಲ. ಅವರು ಇದೇನು ಮಣ್ಣಲ್ಲೂ ಮಾಡ್ತಾರೆ, ಮಣ್ಣಿಲ್ಲದೆ ಅವ್ರು ಮಾಡ್ತಾರೆ. ಅವ್ರ ಐಟಮ್ ಆ ಥರ ದೊಡ್ಡದು ಆ ಥರದೊಂದು 20 ಜನ ಇಟ್ಕೊಂಡಿದ್ದಾರೆ. 20 ಇಟ್ಕೊಂಡು ಇವಾಗ ಎಲ್ಲ ಅವರೇ ಮಾಡೋದು. ನಮ್ಮ ಹತ್ರ ಇಡೋದಂದ್ರೆ ಇವೆಲ್ಲ ಖಾಲಿ ಆಗಿತ್ತು. ಇವೆಲ್ಲ ನಮ್ದು ಅಲ್ವ ಎಲ್ಲ ನಾವು ತೊಗೊಂಬಂದು ಮಾರಿರೋದೆಲ್ಲ ಹೋದೆ ಅವ್ರ ಹತ್ರ ಹೋಗಿ ನಾವು ತೊಗೊಂಬಂದು ಮಾರಿರೋದು. ಯಾಕಂದರೆ ನಮ್ಗೆ ನಾವು ಅವ್ರ ಹತ್ರ ಕಾಸು ಕೊಡೋದು, ಅವ್ರಿಗೆ ನಾವು ಐಟಮ್ ಕೊಟ್ಟು ಐಟಮ್ ಮುಖಾಂತರ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಕಡೆ ಅವಾಗೆಲ್ಲ ಯಾವ ಕಾಲದಲ್ಲಿ ಆಗಿತ್ತು ಐಟಮ್ ಕೊಡ್ತಾನೆ. ಅದೇ ಥರ ನಾವು ಆ ಕಡೆ ಪ್ಲಾಂಟಲ್ಲಿ ಏನು ಮಾಡಿದ್ದಾರೆ ಅದು ಸೇಮ್ ಅದು ಗ್ರೋ ಬ್ಯಾಗ್ ಇರ್ತಾರೆ. ಅದು ದೊಡ್ಡ ಸಿಸ್ಟಮ್ ಗ್ರೋ ಬ್ಯಾಗ್. ಅಲ್ಲಿ ಹೋಗ್ಬೋದಾ? ಬನ್ನಿ ನೀರು ಇದರಲ್ಲಿ ಸ್ಪಿರೋಲಿನ ಅಂತಂದೇಳಿ ಒಂದು ಮಾಡ್ತಾರಲ್ಲ, ಸ್ಪಿರೋಲಿನ ಬಗ್ಗೆ ನಿಮಗೆಲ್ಲರೂ ಕಾಂಟ್ಯಾಕ್ಟ್ ಇದೆ? ಸ್ಪಿರೋಲಿನ ಬಗ್ಗೆ ಇಲ್ಲ, ಲೆಟ್ಯೂಸ್ ಈ ಥರದ್ದು ನಂಗೆ ಕಾಂಟ್ಯಾಕ್ಟ್ ಇದೆ.
ಇವಾಗ ಇನ್ ಕೇಸ್ ನಾವೇನಾದ್ರು ರಿಲೇಟಿವ್ಸ್ ನಾವು ಹೈಡ್ರೋಫಾರ್ಮಿಕ್ ಅಲ್ಲಿ ಗ್ರೋ ಮಾಡ್ತೇವೆ ಅಂತಂದ್ರೆ ಅದು ಪರ್ಚೇಸ್ ಮಾಡಕ್ ನಿಮ್ ಕಡೆ ಯಾರು ವೆಂಡರ್ ಇದ್ದಾರೆ? ವೆಂಡರ್ ಅದೇ ನಂಗೆ ಗೊತ್ತಿಲ್ಲ. ವೆಂಡರ್ ಬೇಕಾದ್ರೆ ನೀವು ಅವ್ರ ಹತ್ರ ಕೇಳಬೇಕು ಸರ್. ಸರ್ ಹತ್ರ ಕೇಳಬೇಕು. ಸೋಮವಾರದವರೆಗೆ ನಾವು ಅವೈಲೇಬಲ್ ಇಲ್ಲ. ಹೌದಾ? ಅವ್ರ ನಂಬರ್ ಅದು ಸಿಗುತ್ತೆ? ನಂಬರ್ ಸಿಗುತ್ತೆ. ಮುಂದೆ ಒಂದೇ ಗೋರ್ಬ್ಯಾಕ್ ತೆಗೆದುಬಿಟ್ಟು ಈ ಬೇರೆ ಹಾಕ್ತೀನಿ. ಇದು ಯಾವ ಡ್ರಾಪ್ ಆಗಿದೆ? ಇದು ಡ್ರಾಪ್ ಇದ್ರದ್ದು ಇವಾಗ ನಾನು ಹಾಕಿರೋದು ಅದು ಡೆಕೋರೇಷನ್ ಮಾಡ್ತಾರೆ ಹೂವುಗಳು. ಡೆಕೋರೇಷನ್ ಅದನ್ನು ಹಾಕ್ಕೊಂಡು ನನ್ನ ಬೈಕ್ ಮೇಲೆ ಏನು ಮಾಡಿದ್ದೀನಿ ಅಂದರೆ ಡ್ರಿಪ್ ಸಿಸ್ಟಮ್ ತೆಗೆದುಬಿಟ್ಟು ಡ್ರಿಪ್ ಇರುತ್ತಲ್ಲ ಅದನ್ನ ಡೈರೆಕ್ಟಾಗಿ ನೀರು ಬಿಟ್ಟು ಮಾಡಿದ್ದೀನಿ. ಡೈರೆಕ್ಟಾಗಿ ನೀವು ಅದನ್ನು ಡಬಲ್ ಯೂಸ್ ಮಾಡ್ಬೋದು. ಅಂದರೆ ಅದರಲ್ಲಿ ಇನ್ಲೈನ್ ಔಟ್ಲೈನ್ ಬರುತ್ತೆ. ಇನ್ಲೈನ್ ತೆಗೆದಿದ್ದೀರಾ? ಔಟ್ಲೈನ್ ಅದೇ ಮಾಡಿ ಔಟ್ಲೈನ್ ಡೈರೆಕ್ಟ್ ಅಟ್ಯಾಚ್ ಮಾಡಿದ್ದೀನಿ. ರೋಬ್ಯಾಕ್ಸಲ್ಲಿ ಇನ್ನೂ ಏನಾಗ್ತದೆ ಡಿಸೈಡ್ ಮಾಡಿಲ್ಲ ಅವರು. ಡಿಸೈಡ್ ಮಾಡಿ ಹೇಳಿದ್ರೆ ಏನೋ ಒಂದು ಹಾಕಿ. ಇವಾಗ ಇದರ ಬೆಸ್ಟ್ ಕ್ರಾಪ್ ಯಾವ್ದು ಬೆಳಿಬೋದಣ್ಣ ಇದರಲ್ಲಿ? ಹೈ ಈಲ್ಡ್ ವೆರೈಟಿ ಬರೋಕ್ಕೆ ನೀವು ಟೊಮೆಟೊ ಏನಾದರೂ ಯಾವಾಗಾದ್ರು ಗ್ರೋ ಮಾಡಿದ್ರೆ? ಆ ಟೊಮೆಟೊ ಒಂದ್ಸಲ ಗ್ರೋ ಮಾಡಿದ್ರು. ಟೊಮೆಟೊ ಅವಾಗ ಏನಾದರೆ ನಾನು ಸ್ವಲ್ಪ ಇರಲಿಲ್ಲ ಅಷ್ಟೇ. ನಾನು ಹಿಂದಿನ ಟೊಮೆಟೊಸ್ ಎಲ್ಲ ಗ್ರೋ ಮಾಡಿದ್ರು. ಬಟ್ ಚೆನ್ನಾಗಿ ಒಂದು ಸೇಲ್ ಮಾಡಿದ್ದಾರೆ. ಬಟ್ ಇವಾಗ ಏನಂದ್ರೆ ನನಗೆ ಅವಾಗ ಇವಾಗ ಮತ್ತೆ ಬದನೆಕಾಯಿ ಅಂತ ಹೇಳಿದ್ದಾರೆ. ಬದನೆಕಾಯಿ ಅದನ್ನು ಹಾಕಿ ಇಟ್ಟಿದ್ದೀನಿ. ಇನ್ನು ನೋಡಬೇಕು ಮತ್ತೆ. ಇದಕ್ಕೆ ಏನಂದ್ರೆ ನಮ್ಗೆ ಜಾಸ್ತಿ ಕಾಸ್ಟ್ ಬರೋದಂದರೆ ಕರೆಂಟು ಮತ್ತು ನೀರು. ಫ್ಯಾನ್ಸ್ ಇದ್ರೆ ಫ್ಯಾನ್ಸ್ ಏನಕ್ಕೆ ಯೂಸ್ ಮಾಡ್ತೇವಣ್ಣ? ಫ್ಯಾನ್ಸ್ ಏನಕ್ಕಂದರೆ ನಾವು ಇವಾಗ ಮೇಲೆ ಹಾಕಿರೋ ಕ್ಲಾತ್ಗೂ ಸ್ವಲ್ಪ ಹೀಟ್ ಜಾಸ್ತಿ. ಜಾಸ್ತಿ ಒಳಗಡೆ ಹೀಟ್ ಇರಲ್ಲ ಮತ್ತು ಹೀಟ್ ಜಾಸ್ತಿ ಒಳಗಡೆ ಇರುತ್ತೆ. ಅದಕ್ಕೋಸ್ಕರ ಫ್ಯಾನ್ಸ್ ಯೂಸ್ ಮಾಡ್ತೀವಿ. ಆಲ್ರೆಡಿ ನಿಮಗೆ ಇನ್ನೂ ಸ್ವಲ್ಪ ಹೀಟ್ ಫೀಲ್ ಆಗ್ತಾ ಇರುತ್ತೆ. ಯಾಕಂದರೆ ಅದು ಕೂಲಿಂಗ್ ಪ್ಯಾಡ್ ಮತ್ತೆ ಆನ್ ಮಾಡಬೇಕು. ಅಲ್ಲಿ ಏನಿದಾವಲ್ಲ ಮೋಟರ್ಸ್ಗಳು ಕಾಣ್ತಿದಾವಲ್ಲ ಅದಲ್ಲ ಅದ್ರ ಇದೆ ಈ ಕಡೆ ಅದೆಲ್ಲ ಕೂಲಿಂಗ್ ಪ್ಯಾಡ್. ಕೂಲಿಂಗ್ ಪ್ಯಾಡ್ ಏನಂದರೆ ಈ ಹೀಟ್ ಕಮ್ಮಿ ಆಗ್ಬಿಟ್ಟು ಮತ್ತೆ ಒಳಗಡೆ ಒಂದು ಕೂಲ್ನೆಸ್ ಬರಬೇಕು. ಆ ಕೂಲ್ನೆಸ್ ಇದ್ದರೆ ಇಲ್ಲಿ ಚೆನ್ನಾಗಿ ಬರುತ್ತೆ ನಮಗಿನ್ನ. ಮತ್ತು ಇದು ಲಾಸ್ಟ್ ಟೈಮ್ ಕೃಷಿ ಮೇಳಕ್ಕೆ ಇದರಲ್ಲಿ ಪ್ಲ್ಯಾಂಟ್ಸ್ ಹಾಕಿದ್ರು. ರೋಸ್ ಗಿಡ ಅದರಲ್ಲಿ ಬೇರೆ ಬೇರೆ ಕಲರ್ಸ್ ಬರ್ತಲ್ಲ ಅವನ್ನ ಹಾಕಿತ್ತು. ಅವೆಲ್ಲ ಇವಾಗ ತೆಗೆದುಬಿಟ್ಟಿದ್ದಾರೆ. ಎಲ್ಲ ಅದೇ ಕೃಷಿ ಮೇಳಕ್ಕೆ ಎಲ್ಲ ಅದು ಸ್ಪಾಟ್ ಹಾಕಿ ಮಾಡ್ಬೋದು. ಎಲ್ಲ ಇವಾಗ ಆಯಿತು. ನಾನು ನೆಕ್ಸ್ಟ್ ಇವಾಗ ರೆಡಿ ಮಾಡ್ತಾ ಇದ್ದೀನಿ. ನಾವು ಇದರಲ್ಲಿ ಶುಂಠಿ ಹಾಕಿ ಬೆಳಿಬೋದು. ಒಟ್ಟು ಬೆಳಿಬೋದು. ಇದರಲ್ಲಿ ನಾವು ಕಂಪೇರ್ ಮಾಡಿದರೆ ಹೊರಗಡೆ ಲ್ಯಾಂಡಲ್ಲಿ ಅಗ್ರಿಕಲ್ಚರ್ ಮಾಡೋದಕ್ಕೂ ಇದರಲ್ಲಿ ಅಗ್ರಿಕಲ್ಚರ್ ಮಾಡೋಕ್ಕೂ ಏನು ಡಿಫ್ರೆನ್ಸ್ ಅನಿಸುತ್ತೆ? ಡಿಫ್ರೆನ್ಸ್ ಏನಂದರೆ ನಿಮ್ಗೆ ಅದರಲ್ಲಿ ಸ್ವಲ್ಪ ಜಾಸ್ತಿ ಒಂದು ಜನಗಳು ಬೇಕು. ನಿಮಗೆ ಲೇಬರ್ ಕಾಸ್ಟ್ ಜಾಸ್ತಿ ಬರುತ್ತೆ. ಲೇಬರ್ ಕಾಸ್ಟ್ ಜಾಸ್ತಿ ಬರುತ್ತೆ. ನಿಮಗೆ ಇಲ್ಲಿ 3 ಜನ ಇದ್ರು ಸಾಕು. 3 ರಿಂದ 5 ಜನ. ಒಬ್ಬರು ಇವೆಲ್ಲ ಗೊತ್ತಿರೋರು, ಇನ್ನೊಬ್ಬರು ಮಿಕ್ಕಿದ ಕೆಲಸ ಮಾಡಿಸ್ಕೊಳ್ಳೋದು ಅಷ್ಟೇ. ಇದರಲ್ಲಿ ಈಲ್ಡ್ ಅಲ್ಲಿಗೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಈಲ್ಡ್ ಯಾವ್ದು ಜಾಸ್ತಿ ಬರುತ್ತೆ? ಈಲ್ಡ್ ಅಂದರೆ ನಿಮ್ಗೆ ಅದೇ ಅದು ಮಣ್ಣಲ್ಲಿ ಮಾಡೋದು ಜಾಸ್ತಿ ಬರುತ್ತೆ. ಮಣ್ಣಲ್ಲಿ ಮಾಡೋದು ಜಾಸ್ತಿ ಈಲ್ಡ್ ಬರುತ್ತೆ. ಜಾಸ್ತಿ ಈಲ್ಡ್ ಬರುತ್ತೆ. ಆದರೆ ಏನಿದೆ ಇದನ್ನು ಜಾಸ್ತಿ ಜನ ಏನಕ್ಕೆ ಮಾಡ್ತಾ ಇರುತ್ತೆ, ತುಂಬ ಜನಕ್ಕೆ ಇವಾಗ ಅವ್ರ ಹತ್ರ ಭೂಮಿ ಐತೆ ಆದರೆ ಅದು ಮಾಡೋಕ್ಕಾಗಲ್ಲ. ಆ ಮಣ್ಣು ಯೋಗ್ಯ ಅಲ್ಲ. ಅದಕ್ಕೋಸ್ಕರ ಅದ್ರ ಮೇಲೆ ಈ ಥರ ಮಾಡ್ಕೊಂಡು ಇದನ್ನು ಮಾಡ್ಕೊತಾರೆ ತುಂಬ ಜನ. ಅಂದರೆ ನಾನು ಕೇಳಿದ ಪ್ರಕಾರ ಹೈಡ್ರೋಫಾರ್ಮಿಕಲ್ಲಿ ಈಲ್ಡಿಂಗ್ ಜಾಸ್ತಿ ಬರುತ್ತೆ ಅಂತ ಕೇಳ್ಪಟ್ಟಿದ್ದೇನೆ. ಇವಾಗ ಏನಂದರೆ ನಿಮ್ಗೆ ಅದು ಲಾರ್ಜ್ ಯೂನಿಟ್ ಮಾಡಬೇಕು. ನೀವು ಹತ್ರ ಅರ್ಧ ಎಕರೆ ಮಾಡಿಕೊಂಡು ಅದರಲ್ಲೆಲ್ಲ ಚೆನ್ನಾಗಿ ಮಾಡಿಕೊಂಡ್ರೆ ಅವಾಗ ನೀವು ಈಲ್ಡ್ ಚೆನ್ನಾಗಿ ಬರುತ್ತೆ. ಅಂದರೆ ನಿಮ್ಗೆ ಅದ್ರಲ್ಲಿ ಇನ್ವೆಸ್ಟ್ಮೆಂಟು ಹಂಗೆ ಇರುತ್ತೆ. ಇನ್ವೆಸ್ಟ್ಮೆಂಟ್ ಇರುತ್ತೆ. ಬಟ್ ಇನ್ವೆಸ್ಟ್ಮೆಂಟ್ ಲಾಂಗ್ ಟೈಮ್ ಆಗುತ್ತೆ. ಮಾರ್ಕೆಟಲ್ಲಿ ಹೈಡ್ರೋಫಾರ್ಮಿಕ್ ಅನ್ನೋ ವರ್ಲ್ಡ್ಗೆ ಏನಾದರೂ ಬೆಲೆ ಜಾಸ್ತಿ? ಹೈಡ್ರೋಫಾರ್ಮಿಕ್ ಮಾಡೋದು ಸ್ವಲ್ಪ ಬೆಳೆ ಇದೆ. ನಾನು ಇವಾಗ ಎಷ್ಟು ಪಾಲಕ 50 ರೂಪಾಯಿಗೆ ಅರ್ಧ ಕೆಜಿ ಮಾಡ್ತೀನಿ. ಒಬ್ಬರು ಮಾತಾಡೋದೆಲ್ಲ ತೊಗೊಳ್ತಾರೆ. ಏನಕ್ಕಂದರೆ ಹೈಡ್ರೋಫಾರ್ಮಿಕ್ ಸ್ವಲ್ಪ ಬೆಳೆ ಸರ್ ನಮ್ಮ ಹತ್ರ ನಿಮ್ಗೆ ಕ್ವಾಲಿಟಿ ಚೆನ್ನಾಗಿ ನೋಡಿ. ಏನಾದ್ರು ಚೆನ್ನಾಗಿ ಆರ್ಗ್ಯಾನಿಕ್ ಏನಾದರೂ ಮಾತಾಡಿ ನಾನು ಒಪ್ಕೊಂತೀನಿ ಹೇಳಿ. ಅವರು ಏನು ಮಾತಾಡೋದು ತೊಗೊಂಡೋಗ್ತಾರೆ. ಪ್ರತಿ ಶನಿವಾರ ಏನಿಲ್ಲ ಅಂದರೂ ಸುಮ್ಮನೆ ಇಲ್ಲಿಗೆ ಮಾತಾಡೋಗ್ತಾರೆ. 3000 ರೂಪಾಯಿ ತೊಗೊಂಡೋಗ್ತಾರೆ. ಬೆಳಗ್ಗೆನ ಒಂದು 3 ವಾರವರೆಗೆ 3000 ರೂಪಾಯಿಂದ 4000 ರೂಪಾಯಿ ಬಂದು ತೊಗೊಂಡೋಗ್ತಾರೆ. ಆ ಥರ ಬರ್ತಾರೆ. ಒಳ್ಳೆ ಮಾರ್ಕೆಟ್ ಐತೆ. ಬಟ್ ಚೆನ್ನಾಗಿ ಇಟ್ಕೊಬೇಕು. ನೀವು ಇದರಲ್ಲಿ ಏನಾದ್ರು ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಏನಾದರೂ ಪ್ಲಾನ್ ಮಾಡಿದ್ರೆ? ಇಲ್ಲ, ನಮ್ದು ಆ ಥರ ಏನಿಲ್ಲ. ಇಲ್ಲಿ ನಾನು ನೋಡಿದ್ರಲ್ಲ ಸ್ನೇಹಿತರೆ, ಇವಾಗ ಹೈಡ್ರೋಫಾರ್ಮಿಕಲ್ಲಿ ಎಷ್ಟು ಥರ ವಿಧಗಳಿದಾವು. ದಚ್ ಬಕೆಟ್ ಅಂತಂದು ಹೇಳಿದೆ. ಇದು ದಚ್ ಬಕೆಟ್ ಸಿಸ್ಟಮ್ಮು. ಇದರಲ್ಲಿ ಆರ್ಟಿಫಿಷಿಯಲ್ ಸ್ಟೋನ್ಸ್ಗಳು ಬರ್ತವೆ. ಮತ್ತು ಇದು ಪಾಟಿಂಗಲ್ಲಿ ಬರುತ್ತೆ. ಇದು ನ್ಯೂಟ್ರಿಯೆಂಟ್ ಫ್ಲೇಮ್. ಇದು NFT. ಹೈಡ್ರೋಫಾರ್ಮಿಕಲ್ಲಿ ಶುಂಠಿನೂ ಬೆಳಿಬೋದು ಅಂತಂದೇಳಿ ಹೇಳ್ತಿದ್ದಾರೆ ಇವರು ಈ ಥರ ಸಿಸ್ಟಮಲ್ಲಿ.
ಗ್ರೋ ಬೆಡ್ ಸಿಸ್ಟಮ್ ಇದು ಗ್ರೋ ಬ್ಯಾಗ್ ಮೆಥಡ್ ಇದೆ. ಇದರಲ್ಲಿ ಹೆಚ್ಚಿನ ಮಾಹಿತಿ ಬೇಕಂದ್ರೆ